ಗೌರಕ್ಕ ನೀವಿದ್ದೀರೇನ್ರಿ ಜಲ್ಜಕ್ಕರೆ? ಅವ್ವ ಅಲ್ಲಿ ಬಟ್ಟೆ ಒಣಗಿ ಹಾಕ್ಲತ್ತಾಳ್ರಿ. ಬರ್ತಾಳ ತಗೋರಿ ಈಗ. ನೀವು ಕೂಡ್ರಿ ಬರ್ತಾಳ. ಹೌದೇನು? ಬಟ್ಟೆ ಒಣಗಿ ಹಾಕ್ಲತ್ತಾಳ? ಆಯ್ತು ತಗೋ, ಕೂಡ್ತೀನಂತ. ಇದು ನಿನ್ನ ಮಕ್ಕಳೆಲ್ಲವ ಪ್ರಮೀಳ? ಕಾಣಲೇ ನೋಡು ಒಟ್ಟ ಹುಡುಗರು ಮನೆಯಾಗೆ ಇರ್ತಾವ ಒಳಗೆ. ಹ್ಞೂ ರೀ ಜಲ್ಜಕ್ಕರೆ, ಅಲ್ಲೇ ಒಳಗೆ ಆಡ್ತಿರ್ತಾರೆ ಕೊನೆಗೆ. ವಿಡಿಯೋ ಗೇಮ್ ಅಂತ ಅದು ಅಂತ ಇದು ಅಂತ ಆಟ ಆಡ್ತಿರ್ತಾರೆ ಇಬ್ಬರು, ಅಕ್ಕ ತಮ್ಮ ಸೇರಿ. ಅವ್ರಿಗೆ ಹೊರಗದು ಬಿಡಲ್ರಿ ನಾ ಆಡ್ಲಕ್ಕೆ. ಸುಮ್ಮನೆ ಇಲ್ಲಿ ಮೊದಲೇ ಹಳ್ಳಿ ಆತದ ನೋಡ್ರಿ. ಮತ್ತು ನಾಳೆಗೆ ಅವರು ಇಲ್ಲಿನ ಮಾತಾಡೋದೇ ಕಲಿತು ಬಿಡ್ತಾರೆ. ಅದಕ್ಕೆ ಬೇಡ ಅಂಥೇಳಿ ನಾ ಹೆಚ್ಚಿಗೆ ಒಳಗೆ ಆಟ ಆಡೋಕೆ ಬಿಡ್ತೀನಿ ರೀ, ಅವಕ್ಕೆ ಹೊರಗೆ ಬಿಡಲ್ಲೇ ರೀ. ನೀನು ಕಡಿತನ ಇಲ್ಲಿ ಹಳ್ಳೆ ಗುಳತಾಯ್ತು ಬಿಡು. ನೀವು ಇವತ್ತಿಲ್ಲ ನಾಳೆಗೆ ಮತ್ತೆ ಪ್ಯಾಟಿಗೆ ಹೋಗೋರವ. ಏನಾತಿತ್ತು ಬಿಟ್ಟರ ಒಂದು ಥೋಡೆ ದಿನ ಮಕ್ಕಳದಾಗ ಸೇರಿ ಅವನು ಆಟ ಆಡ್ತೀವಿ. ಒಳಗೆ ಕೂಡ ಹಾಕೋದ್ರಲ್ಲಿ ಏನತ್ತದ, ಮಕ್ಕಳಿಗೆ ಹಿಡಿದು ಕಟ್ಟು ಹಾಕ್ದಂಗೆ ಆಗ್ತದ ಪ್ರಮೇಳ. ಬಿಡಬೇಕು, ಮಕ್ಕಳದಾಗ ಸೇರಿಕೊಂಡು ಅವ್ರನ್ನೂ ಆಟ ಅದು ಆಡೋದು ಕಲಿತಾವ. ಒಂದಕ್ಕೊಂದು ದೋಸ್ತರು ಅದು ಆತಾರ ಚಲೋ. ಈಟಿದ್ದಾಗ ಹಂಗೆಲ್ಲ ಮಾಡಬಾರ್ದವ, ಚಲೋ ಅಲ್ಲ. ಪಾಪ ಹೊರಗಿನ ಗಾಳಿ ಹತ್ತಬೇಕು ಮಕ್ಕಳಿಗೆ. ಮನ್ಯಾಗ ಕೂಡ ಹಾಕ್ಬಾರ್ದು. ಅದೇನು ಜೈಲ್ನಾಗ ಕೂಡ ಹಾಕ್ದಂಗ ಪಾಪ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತಾರ, ಕೇಳಿರಿಲ್ರಿ ಜಲ್ಚಕ್ಕರೆ? ಈಗ ನಾನು ಅವ್ರಿಗೆ ಮಾಡ್ಲಿಕ್ಕ ಹೊರಗೆ ಬಿಟ್ಟ ಅಂತಂದ್ರೆ ನಾಳೆಗೆ ಅವರು ಅಜ್ಜಿ ಬಲೆ ಇರ್ತೀನಿ, ನಾ ಪ್ಯಾಟಿಗೆ ಬರಲ್ಲ ಅಂತಾರ. ಅದೆಲ್ಲ ಯಾಕೆ ಬೇಕ್ರಿ ಇವ? ಬ್ಯಾಡ್ ಬಿಡ್ರಿ ಕಡೆ. ಮಳ್ಳಿ ತಾ ಅಂದ್ರೆ ಪಾರ್ಟಿಗೆ ಹೋತಾಳ, ಗಂಡು ಮಕ್ಕಳಿಗತ್ಲೆ ಕುಡಿದು ಬಂದಳು. ಇನ್ನು ಮಕ್ಕಳಿಗೆ ಕಟ್ಟಾಳ್ತಾಳ. ಕೀಟವ ಅವು ಏನು ಮಾಡ್ಯಾವ ಮಕ್ಕಳು? ನೋಡು ಹ್ಯಾಂಗೆ ಕೂಡ ಹಾಕ್ತಾಳ ರೂಮ್ನಾಗ. ಮತ್ತಿಲ್ಲ ಆಚಾರ ಬಿಡ್ಲಾಕ ಬಂದಾಳ. ಈಕೆ ಏನಾರು ನನ್ನ ಕೈಯಾಗ ಇರೋದಿತ್ತು, ಚಂದ ಬುದ್ಧಿ ಕಲಿಸ್ತಿದ್ದೆ ಈಕೆಗೆ. ನಮ್ಮ ಗೌರಕ್ಕೆ ಸುಮ್ಮ ಬಿಟ್ಟಾಳಿಕೆ, ಅದಕ್ಕೆ ಮಾಡ್ತಾಳ ನಾಟಕ. ಜಲ್ಚಕ್ಕರೆ ಏನು ವಿಚಾರ ಮಾಡ್ಲಾಗತ್ತೀರಿ? ಏನಿಲ್ಲ ಬಿಡವ, ನಾ ಹಾಗೆ ಏನೋ ವಿಚಾರ ಮಾಡತ್ತಿದ್ನಿ. ಬರಲೇ ಇಲ್ಲಲ್ಲ ಇನ್ನ ಗೌರಕ್ಕ? ಬಟ್ಟೆ ಏನು ಮಕ್ಕಳವೇನು ಹಾಕೋದು? ಬಂದ ಇಲ್ಲೇ ನಿಂತೀನಿ ನೋಡು ಹಿಂದ. ನೀವು ಗ್ಯಾತರ್ ಮಾತಾಡ್ಕೊರವ, ನಾ ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನಿ ನಿಂದ್ರ ಜರ. ಜಲ್ಜೆ ಅದಕ್ಕೆ ಬಂದಾಳತ್ತಂದ್ರೆ ಆಕೆಗೆ ನಾನೇ ಕರೆದಿದ್ದೆ. ಅದು ಉಂಡಿ ಅದು ಕಟ್ಟವ ಒಂಚೂರು ನಾಳೆಗೆ ಪೂಜನ್ ಬಲ್ಲಿ ಹೋಗ್ಬೇಕಲ್ಲ, ನಿಮ್ಮ ಅತ್ತಿಗೆಮ್ಮಗ ಕರ್ಕೊಂಡು ಬರೋದದ. ಅದಕ್ಕೆ ಅದೆಲ್ಲ ಮಾಡೋದದ, ಕೆಲಸ ಭಾಳ ಅದಾವ ಇವತ್ತು. ನೀ ಎಲ್ಲಿಗೆ ಹೋಗಬೇಡ, ನಾವು ಮೂಗರ ಅದೇವು ಅಂದ್ರೆ ಜರ ಜಲ್ದಿ ಆಯ್ತದ ಏನು. ನೀವು ಮಾಡ್ಕೊರಿ ಅವ್ವ, ಅದಕ್ಕೆ ನನಗೆ ಕರಿತಿ? ನಾ ಅದೇನು ಮಾಡಿನ್ಯಾ ಬಿಟ್ಟಿನ್ಯಾ? ನನಗೇನು ಬರ್ತದ? ಸುಮ್ಮನೆ ನನಗೆ ಇದಕ್ಕೆ ತೋತೀನಿ ನಡ್ಬರ್ಕ. ನೀವು ಮಾಡ್ರಿ. ಅಲ್ಲ ಇವಾಗ ಕಲೀಲಿಲ್ಲತ್ತಂದ್ರೆ ಮತ್ತೆ ಯಾವಾಗ ಕಲೀತಿ? ನಾಳೆಗೆ ನಿನಗೂ 2 ಮಕ್ಕಳವ. ಈ ಹಬ್ಬ ಹುಣ್ಣಿಗೆ ಯಾವಾಗಾರ ಕಟ್ಟೋದು ಮಾಡೋದು ಇರ್ತಾವ ಇವೆಲ್ಲ. ಈ ಕಲ್ತಂತಂದ್ರೆ ನಾಳೆಗೆ ನಿನ್ನ ಮಕ್ಕಳಿಗೆ ಮಾಡ್ಕೊಡ್ಲಿಕ್ಕೆ ಬರ್ತದ. ನೀವು ಹೊಟ್ಟೆ ಬರಲೇ ನನಗೆ ಕಲೀಲೇ ಅಂತಂದ್ರೆ ಹೆಂಗೆ? ಕಲಿಬೇಕೆ ಹುಡುಗಿ? ಈ ಕಲ್ತರೆ ಮುಂದೆ ನಿನಗೂ ಕೆಲ್ಸಕ್ಕೆ ಬರ್ತದ ನಾಳೆಗೆ. ಎದಕ್ಕರ ಬೇಕಾಯ್ತು ಮಾಡ್ತು ಅಂತಂದ್ರೆ ಅದೇನು ಹೊರಗಿನ ತಂದು ತಿಂತಿ, ಎಷ್ಟು ದಿನ ಅಂತದು ಪುರ್ವಟ್ ಆಗ್ತದ? ಏನಿಲ್ಲ ನಿಂದ್ರು, ಇವತ್ತು ಮಾಡ್ಬೇಕಷ್ಟೇ. ನೀ ಹೇಳಾಗತ್ತೀನಿ ನಾನು. ಪಾಪಾಕಿ ಜಲ್ಜಾ ಹೊರಗಿನವರು ಬಂದು ನಮಗೆ ಆಶ್ರಯ ಥರ ನಿಮ್ಮ ಮನೆಯಾಗಿನಕ್ಕೆ ಆಗಿ ನೀ ಮಾಡಲ್ಲ ಅಂತಂದ್ರೆ ಇದೇನು ಮಾತು? ಬಿಡು ಅದು ಎಲ್ಲ. ಬಾ ನಾ ಹೇಳ್ತೀನಂತ, ಹ್ಯಾಂಗೆ ಮಾಡ್ಬೇಕು ಹ್ಯಾಂಗಿಲ್ಲಿ ಕಲಿಸ್ತೀನಂತ, ಕಲಿ. ನಂಗೆ ಇದೆಲ್ಲ ಇಷ್ಟ ಆಗಲ್ಲವ. ನೀ ಸುಮ್ಮ ತಲೆ ತಿತ್ತಿ ನೋಡಿ ನನಗೆ ಕಡೆ, ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನಾವು 12 ವರ್ಷಕ್ಕೆ ಮನಿದು ಹಾರೆ ಬದುಕ ಎಲ್ಲ ಕಲ್ತೀವಿವ. ನಾವು ಅದು ಬರಲ್ಲ ಇದು ಬರಲ್ಲ ಅಂತಿದ್ದಿಲ್ಲ. ನಮ್ಮವ್ವ ಅಪ್ಪಗೆ ಒಂದು ಮಾತು ಎದುರಾಡ್ತಿದ್ದಿಲ್ಲ ನಾವು. ನೀವು ಇದ್ದೀರಿ ಈಗಿನವ್ರು, 22 25 ವಯಸ್ಸು ನಡೀತಿರ್ತಾವ ಅಂದ್ರೂ ನನಗೆ ಅದು ಬರಲ್ಲ ಇದು ಬರಲ್ಲ ಅಂಥೇಳಿ ಹೇಳ್ತೀರಿ. ಅದು ಬರ್ಬೇಕು ಯಾವಾಗ? ನೀವು ಕಲ್ತರೇ ಬರ್ತದಲ್ಲ. ನೀವು ಕಲಿಯಲ್ಲ, ಅದು ಬರಲ್ಲ. ಮತ್ತು ಕಲ್ತರು ಬರ್ತದ. ಏನಿಲ್ಲ ಬಿಡುವ, ನೀ ಈಗ ಅವೆಲ್ಲ ವಸ್ಕ ಮಾಡಬೇಡ. ನಾ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಕತ್ತೀನಿಲ್ಲ. ಭಾಳ ಮಾಡಬೇಡ ಪ್ರಮೀಳ, ಹೇಳಕತ್ತೀನಿ ನಾನು. ಕಲಿಬಾ ಅಷ್ಟೇ ಈಗ. ಕಲಿ ಹಾಗೆ ನಾಳೆಗೆ ನೋಡು. ನೀನು ನಡಿ ಮಕ್ಕಳಿಗೂ ತಗೋ, ಹೊಸ ಮಂದಿಗೆ ಹೋಗಿ ನಿಮ್ಮ ಅತ್ತಿಗೆಮ್ಮ ಕರ್ಕೊಂಡು ಬರಮ್ಮಂತ. ಜಲ್ಜ ಈ ಕಡೆ ಕೂಡು, ಇಲ್ಲೇ ಮಾಡಮ್ಮಂತ. ಮತ್ತಲ್ಲಿ ಒಳಗಾದ್ರ ಜಾಗ ತಿಟ್ಟಾಗ್ತದ, ಇಲ್ಲಿ ಜಾಗ ಚಂದದ, ಇಲ್ಲೇ ಮಾಡಮ್ಮಂತ. ನಾ ತೊಗೊಂಡು ಬರ್ತೀನಿ ತಡಿವ ಎಲ್ಲ. ಆಯ್ತು ತಗೋ ಗೌರಕ್ಕ, ನಾ ಇಲ್ಲಿ ಕೂಡ್ತೀನಿ, ನೀ ತೊಗೊಂಡು ಬಾ ಎಲ್ಲ. ಜ್ಯೋತಿ ಏನು ಮಾಡ್ಲಾಗತ್ತಿದ್? ಬಾ ಅವ್ವ ಜರ. ಹೊಂಟಿನ್ರಿ ಅತ್ತಿ. ಅವ್ವ ಇದು ಅಪ್ಪ ಇಲ್ಲವ? ಒಬ್ಬಕಿನ್ನ ಬಂದಿಲ್ಲ. ನಿಮ್ಮಪ್ಪ ಅಲ್ಲಿ ದೋಸ್ತರು ಸಿಕ್ಕರು ಅಂಥೇಳಿ ಅಲ್ಲೇ ನಿಂತಿರವ ಮಾತಾಡ್ಕೋತ. ನನಗೆ ಆಯಾಸ ಆಗಿತ್ತ, ಸುಸ್ತಾಗಿತ್ತ ನನಗೆ. ಅದಕ್ಕೆ ನಾ ಬಂದು ನೋಡು. ಇದು ಮಗಳ, ಇದು ಚೀಲ ತಗೋ. ಇದು ಇಲ್ಲಿ ಗೋಡಂಬಿ ಬಾದಾಮ ಇದು ಕಾಣತ್ತದಲ್ಲ, ಇದು ಬ್ಯಾಗ್ ತಗೋವ. ಈ ಬ್ಯಾಗ್ ಎಷ್ಟು
ಚಂದದ ನೋಡು. ಗೋಡಂಬಿ ಬಾದಾಮಿ ಎಲ್ಲ ಹಂಗೆ ಇದ್ರಾಗ ಇಟ್ಟಂಗೆ ಕಾಣಕತ್ತಾವ. ಹ್ಞೂ, ನಿಮ್ಮಪ್ಪ ಭಾಳ ಇಷ್ಟ ಆಯ್ತಂತ ಅವ್ರಿಗೆ ಇದು ಬ್ಯಾಗ್, ಅದಕ್ಕೆ ತೊಗೊಂಡು ಬಂದಾರ. ಮಗಳ ಅದ್ರೊಳಗೆ ಎಲ್ಲ ಇದು ಅವ ನೋಡುವ, ಗೋಡಂಬಿ ಬಾದಾಮಿ ಪಿಸ್ತಾ ಮತ್ತು ಇನ್ನೂ ಏನೇನೋ ಅವ. ನಿಮ್ಮಪ್ಪ ಎಲ್ಲ ತೊಗೊಂಡು ಬಂದಾರ. ದಿನ ತಿನ್ನು ನೀ ತಪ್ಪಲಾರ್ದೆ ಏನು. ಒಂದು ಸ್ವಲ್ಪ ಸ್ವಲ್ಪ ಅಡುಗೆ ಮನೆಗೆ ಇಟ್ಟಿರ್ತೀನಿ, ರಾತ್ರಿಗೆ ನಿನಗೆ ನೀರಾಗ ನೆನೆಸಿಟ್ಟು ಮುಂಜಾನೆ ಕೊಡ್ತೀನಂತ. ಇನ್ನು ಉಳ್ದೀಸು ನಿಂದು ಕೊನೆಗೆ ಇಟ್ಕೋ ತಿನ್ನಕ್ಕೆ. ಈ ಟೈಮಿಗೆ ತಿನ್ಬೇಕವ, ಚಲೋ. ಆಯ್ತು ತಗೋ ಅವ್ವ. ಅತ್ತಿ ಕರೆದ್ರಲ್ರಿ? ಹ್ಞೂ ಜೊತೆ ಈಗ ಇದು ಬ್ಯಾಗ್ ತಗೋ. ಇದ್ರಾಗ ನಾನು ನಿಮ್ಮ ಅವ ನೋಡಿ ಇಷ್ಟಪಟ್ಟು ತೊಗೊಂಡು ಬಂದೀವವ. ಮತ್ತು ನೋಡು, ನೀನು ನಾಳೆಗಿದೆ ಹಾಕ್ಕೊಂಡು ತಯಾರಾಗ. ನಿನ್ನ ಗಂಡಗೂ ಖುಷಿ ಆಗ್ತದ ಏನು. ನೋಡು ನಿನಗೆ ಇಷ್ಟ ಆಯ್ತು ಏನಿಲ್ಲ ಅಂತ ನೋಡಿಬಿಟ್ಟು ಹೇಳವ. ಸರಿ ಅತ್ತಿ, ಆಯ್ತು ತಗೋರಿ. ಇದು ಪೂಜಾಗೆ ಭೀ ತಂದಿರೇನ್ರಿ ಸೀರೆ? ಆಕಿಂದ ಬ್ಯಾಗ್ ಏನು ಬೇರೆನೇ ಕಾಣಕತ್ತದಲ್ಲ, ಏನದ ರೀ ಅತ್ತಿ ಆ ಬ್ಯಾಗಿನಾಗ? ನಾ ಬರೋಷ್ಟೊತ್ತಿಗೆ ಅಲ್ಲಿ ಕೊಟ್ಬಿಟ್ಟಿರಿ, ಅದಕ್ಕೆ ಕೇಳಿದ್ರಿ. ಇಲ್ಲವ, ಆಕಿಗೇನು ಸೀರೆ ಅದು ತಂದಿಲ್ಲ. ಆಕಿಗೆ ಅದು ಈ ಟೈಮಿಗೆ ತಿನ್ಬೇಕಲ್ಲ, ಚಲೋ ಅಲ್ಲ ಬಾದಾಮಿ ಗೋಡಂಬಿ. ಅದಕ್ಕೆ ಅವರಪ್ಪ ತೊಗೊಂಡು ಬಂದಾರ, ಅದಕ್ಕೆ ಕೊಟ್ಟೀನಿ. ಅದು ಚೀಲದಾಗ ಹಾಕೊಂಡು ಬಂದಾರ, ಅದಕ್ಕೆ ಆಕಿಗೆ ಅದು ಕೊಟ್ಬಿಟ್ಟೀನಿ ನೋಡು. ಇದು ಸೀರೆದು ಬ್ಯಾಗ್ ಇತ್ತಲ್ಲ, ಅದಕ್ಕೆ ನಿನಗೆ ಕೊಟ್ಟೀನಿ. ಹೌದೇನ್ರಿ? ಹಾಂ ಆಯ್ತು ತಗೋರಿ ಅತ್ತಿ. ಅವು ಘನ ತುಟ್ಟಿರಿ ಅತ್ತಿ, ಇವು ಈ ಬಾದಾಮಿ ಗೋಡಂಬಿ ಪಿಸ್ತಾ ಇದೆಲ್ಲ ಅವಲ್ರಿ, ಘನ ತುಟ್ಟಿರ್ತಾವ್ರಿ. ಎಷ್ಟು ಬಿತ್ರಿ ಅತ್ತಿ ಅವಕ್ಕೆಲ್ಲ? ಅಲ್ಲ ಜೊತೆ ತುಟ್ಟದ ಅಂತೇಳಿ ತಿನ್ನೋದು ಬಿಡ್ಲಿಕ್ಕಾಯ್ತದೇನು? ನಿನ್ನ ಟೈಮಿಗೂ ಎಷ್ಟು ಹಾಕೊಂಡು ತಂದು ಕೊಟ್ಟಿರು. ನಿಮ್ಮ ಮಾವಾಯ್ತು, ನಿನ್ನ ಗಂಡ ಆಯಿತು. ಈಗಂತರೂ ನಿನ್ನ ಗಂಡ ತಂದು ಕೊಟ್ಟಿಲ್ಲ ಬಿಡುವ. ಮತ್ತು ತರಬೇಕಿತ್ತು ಲೆಕ್ಕದಂತದ. ಅಣ್ಣೆ ತಂಗಿಗೆ ಇವೆಲ್ಲ ತಂದು ಕೊಡೋದಿತ್ತು, ಅದ್ರ ತಂದು ಕೊಟ್ಟಿಲ್ಲ. ಏನು ಮಾಡಬೇಕು? ಅದಕ್ಕೆ ಮತ್ತು ನಾವೇ ತೊಗೊಂಡು ಬಂದೀವಿ ನೋಡು. ಇಲ್ರಿ, ತರ್ಲಿಕ್ಕೆ ನಾ ಏನು ಬ್ಯಾಡ್ ಅಂತಂದಿಲ್ಲ, ತಂದು ಕೊಡ್ಲಿ ಅಂದ್ರೆ ತುಟ್ಟಿರ್ತಾವಲ್ಲ, ಅದಕ್ಕೆ ಏಟು ಬಿತ್ತು ಅಂತ ಕೇಳಿದ್ರಿ ಅತ್ತಿ, ಮತ್ತೇನಿಲ್ಲ. ಇದು ನನ್ನ ಸೀರೆಗೆ ಏಟು ಬಿತ್ರಿ ಅತ್ತಿ? ಒಂದು 6,000 ಬಿದ್ದಿರ್ಬೇಕಲ್ರಿ? ನೀನು ಆ ಸೀರೆ ತೆಗೆದು ಬಿಟ್ಟಿಗೆ ಹಾಕ್ಕೊಂಡು ಕೆಸಿ ನೋಡು. ಏನು ಪಿಲೋಜ ಏನು ಹೊಲ್ಸೋದಿಲ್ಲ, ಎಲ್ಲ ರೆಡಿಮೇಡೆ ತೊಗೊಂಡು ಬಂದಿದ್ದೆವು. ಒಂದ್ಸರಿ ಬಿಚ್ಚಿ ನೋಡಿ ಹಾಕೊಂಡು ನೋಡು. ಆಮೇಲೆ ಬೇಕಿದ್ರೆ ರೇಟ್ ಏಟಂತ ಹೇಳೇಟಂತ. ಏನು ಬಿಲ್ ಬಿ ಅದ ನೋಡು ಒಳಗೆ, ಬಿಲ್ ಅದ ನೋಡು ಒಳಗೆ. ಏನು ಒಂದ್ಸರಿ ನೋಡು, ಹಾಕೊಂಡು ನೋಡ್ತೇನೆ ನೋಡು. ಅಪ್ಪ ಜರ ಚಾರ ಮಾಡ್ಕೊಂಡು ಬಾಯವ್ವ, ನನಗೆ ಸುಸ್ತಂದ್ರೆ ಸುಸ್ತಾಗತ್ತದ, ನಿಂದ್ರಕ್ಕಾಗವಲ್ದು. ಒಂದು ಕಪ್ ಚಾರ ಮಾಡ್ಕೊಂಡು ಬಾ, ಕೂಡ್ತೀನಂತ ಜರ ಇಲ್ಲಿ. ಹ್ಞೂ ರೀ ಅತ್ತಿ, ಆಯ್ತು ತಗೋರಿ. ಚಹಾ ಮಾಡ್ಕೊಂಡು ಬರ್ತೀನಂತ. ನಾಳೆಗೆ ಹಾಕೋತೀನಿ ಬಿಡ್ರಿ ಅತ್ತಿ. ಮತ್ತು ಇದ್ದಿಲ್ಲಂದ್ರೆ ಸಂಜೆಗೆ ಹಾಕೊಂಡು ನೋಡ್ತೀನಂತ. ಏನಾರ ಜರ ಹೆಚ್ಚಕ್ಕಮ್ಮ ಹಿಡಿಯೋದು ಮಾಡೋದು ಇತ್ತು ಬ್ಲೌಸ್ ಅಂತಂದ್ರೆ ನಾ ಹೊಲ್ಕೋತೀನಂತ. ನಾಳೆಗೆ ಹಾಕೋತೀನಿ ರೀ. ನೋಡ್ದಿ ಪೂಜಾ, ನಿಮ್ಮ ಅತ್ತಿಗೆ ಮಗ ನಾವು ಎಷ್ಟು ಮಾಡಿದ್ರು ಮತ್ತೆ ಕೊಂಕು ಮಾತಾಡೋದು ಬಿಡಲ್ಲ. ಆ ಸೀರೆಗೆ ಏಟು ಬಿತ್ತು ಗೊತ್ತೇನು? 11,000 ಬಿದ್ದದ ನೋಡು. ಎಲ್ಲ ಸೀರೆ ಒಡವೆ ಅದೆಲ್ಲ ಸೇರಿ 11,000 ರೂಪಾಯಿ ಬಿದ್ದದವ ನೋಡು. ನೋಡ್ಲಾರ್ದೆ 6,000 ರೂಪಾಯಿ ಅಂತ. ಏನು ಹೇಳಬೇಕು ಅವ? ಒಡವೆ ಎಲ್ಲ ಸೇರಿ 11,000ಕ್ಕ? ಸೀರೆ ಒಡವೆ ಸೇರಿ ಅದೇನು ಒಡವೆ ಅಂತಂದ್ರೆ ಏನು ಅವು ಇದು ಬರ್ತಾವಲ್ಲ ಪ್ಯಾಶನ್, ಅವು ತೊಗೊಂಡ್ರೇನು? ಹ್ಞೂನವ, ಅಲ್ಲಿ ಒಂದು ಗೊಂಬೆಗೆ ಚಂದ ತಯಾರು ಮಾಡೇ ನಿಂದರ್ಸಿರ. ಅದು ಗೊಂಬೆಗೆ ಒಡವೆ ಸೀರೆ ಎಲ್ಲ ಹಾಕಿದ್ರು, ಅದೇ ಇಷ್ಟ ಆಯಿತು, ತೊಗೊಂಡು ಬಂದೀವಿ ನೋಡು. ನಾಳೆಗೆ ಹಾಕೋತಾಳಲ್ಲ ನೋಡೇಟಂತ. ಪೂಜಾ, ಅದು ಬ್ಯಾಗ್ ನಿಪ್ಪೆಲ್ಲೇ ಹೋಗಿ ತೆಗೆದು ನಿನ್ನ ಕೊನೆಗೆ ಇಟ್ಕೋವ. ನಾನು ಜರ ಕೂಡ್ತೀನಿ, ಸುಸ್ತಂದ್ರೆ ಸುಸ್ತಾಗತ್ತದ ನನಗೆ. ಆಯ್ತು ತಗೋವ, ಆಯ್ತು. ನೀ ಜರ ರೆಸ್ಟ್ ಮಾಡು. ಅತ್ತಿಗೆಮ್ಮ ಚಹಾ ಮಾಡ್ಕೊಂಡು ಬರ್ತಾರ, ಜರ ಚಹಾ ಕುಡಿದು ಮಕ್ಕೊಂಡು ಬಿಡು ನೀ. ನಾ ಇದು ಕೊನೆಗೆ ಇಟ್ಟು ಬರ್ತೀನಿ ನೋಡ್ರಿ. ನನ್ನ ಮಗಳಿಗೆ 11,000 ರೂಪಾಯಿ ಬಿತ್ತು ಸೀರೆಗೆ ಒಡವೆಗೆ ಅಂದ್ರೂ ಮಗಳು ಆಸೆ ಮಾಡಲಿಲ್ಲ. ಅಷ್ಟು ಹಾಕೊಂಡು ಯಾಕೆ ಕೊಟ್ಟು ತಂದಿಯವ್ವ ಅಂತ ಒಂದು ಮಾತು ಕೇಳಿಲ್ಲ ನನ್ನ ಮಗಳು, ಸುಮ್ಮಾದಳು. ಅದೇ ಅವ್ರ ಅತ್ತಿಗೆಮ್ಮ ನೋಡ್ರಿ, ಅದು ಇಟ್ಟು ತಿನ್ನಿಸ್ ತಂದಿದ್ದಕ್ಕೆ ಎಟ್ಟು ಏನು ಅಂತ ಹೆಂಗೆ ಕೇಳಕತ್ತೇಳು. ಹಿಂಗೆ ರೀ, ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಚಂದಿದ್ರು ಭೀ ನಮ್ಗೆ ಚಂದನವ್ರು ಕೂಡೋದು ಭಾಳ ಅಪರೂಪ ನೋಡ್ರಿ. ಏನು ಮಾಡ್ಬೇಕು? ನಿಮ್ಮ ಮನೆಗೂ ಯಾರು ಹಿಂಗಿದ್ರೆ ಕಮೆಂಟ್ ಮಾಡಿರಿ. ಮತ್ತೆ ನೋಡ್ದೇನೋ ಪ್ರಮೀಳ, ಎಷ್ಟು ಜಲ್ದಿ ಆಗೋಯ್ತು. ಅದಕ್ಕೆ ಬಾ ಅಂದಿದ್ದು ನಿನಗೆ. ಇಬ್ಬರೇ ಆಗಿದ್ದೇವೆ ಅಂತಂದ್ರೆ ಸ್ವಲ್ಪ ಕೈ ಹಿಡಿತಿತ್ತು, ಟೈಮ್ ಹಿಡಿತಿತ್ತು. ಅದಕ್ಕೆ ಬಾ, ಹಿಂಗೆ ಏನಾರ ಮಾಡೋ ಟೈಮಿಗೆ ಬರ್ತಾ ಇರಬೇಕು. ಆಯ್ತವಾಗ ಅವ್ರಕ್ಕ, ಹೆಂಗೆ ಮಾಡೋದು ಮುಗೀತು, ಇನ್ನು ನಾ ಹೋಗ್ತೀನಿ. ಇಷ್ಟೆಲ್ಲ ಮಾಡಿ ಹೋತಾಳಂತ. ನಿಂದ್ರು ಚಹಾ ಮಾಡ್ತೀನಂತ, ಚಹಾ ಚುಮ್ಮಾರಿ ಹಚ್ತೀನಿ, ಸ್ವಲ್ಪ ಚಹಾ ಚುಮ್ಮಾರಿ ತಿನ್ನಮ್ಮಂತ. ನಿಂದ್ರು ಹೋಗ್ಬೇಡ ನೋಡಿ, ಹೇಳಕತ್ತೀನಿ. ಹಾಗೆ ಒಂದು ಥೋಡೆ ಉಂಡಿ ಮತ್ತು ಇವು ಕಚ್ಚಿಕಾಯಿ ಎಲ್ಲ ಹಾಕ್ಕೊಡ್ತೀನಂತ, ತೊಗೊಂಡು ಹೋಗು. ಬಾ ನೀ ಹೋಗು, ಚಾ ಚುಮ್ಮಾರಿ ಮಾಡ್ಕೊಂಡು ಬಾ. ನಾ ಕಳ್ಸಲ್ಲಿ ತಗೋ ಜಲ್ಕರಿ ತಿನ್ನಿಸೆ ಕಳ್ಸ. ಮತ್ತು ಹೋಗಿ ನೀ ಮಾಡ್ಕೊಂಡು ಬಾ, ಹೋಗು.
ಹ್ಞೂ ಆಯ್ತು ತಗೋ. ಹಾ ನೋಡ್ತಾ ಇರು ಪ್ರಮೀಳ, ಮಾತಾಕಿ ಯಾರು ಇಲ್ಲ ಅಂತ ಹೇಳಿ ಹಂಗೆ ಹೋಗ್ಬಿಡ್ತಾ ಅವಳು. ಯವ್ವ ಆಯ್ತು ತಗೋ, ನೀವು ಇಟ್ಟು ಹೇಳಾಕತ್ತೀರಿ, ಚಾ ಚುಮ್ಮರಿ ತಿಂದು ಹೋಗ್ತೀನಿ ತಗೋ. ಆಯ್ತಾ, ಮಾಡ್ಕೊಂಡು ಬಾ ಹೋಗು. ಯವ್ವ ಕುಂತ ಕುಂತಿ ಟೊಂಕೆ ಹಿಡ್ಕೊತ ನೋಡಿವ ತಾಯಿ. ಭಾಳತ್ತೇನಾಗಲ್ಲ, ನಾವಾಗೆ ಇದು ಕರೆ ಟೈಮಿಗೆ ಹಂಗೆ ಆ ಕಡೆ ಚುಮ್ಮರಿ ಮಾಡಿ ಇಟ್ಟಿದ, ಹಂಗೆ ಚಾಕ್ ಬಿ ಇಟ್ಟಿದ ಗೊತ್ತೇನು ಜಲ್ಜ. ತಗೊಂಡ್ ಬರೋದು ಅಷ್ಟೇ ಅದ, ತಗೊಂಡ್ ಬರ್ತೀನಿ ತಡಿ. ಇದೇನ್ ಗೌರಕ್ಕ 5 ಕಪ್ ಚಾ ತಗೊಂಬಂದಿದಿ, ನಾವು ಮುಗಾರೆ ಇದ್ದೇವಲ್ಲ. ತಡಿ ತಡಿವಾ, ಕೆಳಗಿಡ್ತೀನಿ ತಡಿ. ನೀ ಬೇಕೇನ್ ತಗೋ ಪ್ರಮಿಳ ಚಾ, ನಾ ಚುಮ್ಮರಿ ತಿಂದ್ಕೇಸಿ ಚಾ ಕುಡಿತೀನವ. ಮತ್ತೆ ನೀನು ಹಂಗೆ ಮಾಡ್ತೇನೆ? ಹ್ಞೂ ರೀ, ನಾನು ಚುಮ್ಮರಿ ತಿಂದು ಚಾ ಕುಡಿತೀನಿ ರೀ, ಹಂಗೆ ಕುಡಿಯಲ್ಲಪ್ಪ. 5 ಕಪ್ ಯಾಕೆ ತಗೊಂಡು ಬಂದಾಳ ನಮ್ಮವ್ವ? ಈಗ ಜಲ್ಜ ತಗೋ, ಆಕಿಗೆ ತಗೊಂಡು ಬರ್ತೀನಂತ. ಈಗ ಪ್ರಮೀಳ ತಗೋ, ಮತ್ತೀಗ ಗೌರಕ್ಕ ತರೋದು ನಾ ತಗೋತೀನಂತ, ನೀ ತಗೋ. ಈಗ 2 ಒಮ್ಮೆ ತಗೊಂಡು ಬಂದು ನೋಡಿಗ, ನನಗ ನಿನಗ. ತಗೋ ಜಲ್ಜ. 5 ಕಪ್ ಯಾಕೆ ತಂದಿನಿ ಅಂತ ಹೇಳಿ ಹೇಳ್ತೀನಿ ತಡಿ, ಬಾಯಿ ಕಡ್ಕೊಂತು. ಚಾದ್ ಈ ಕಡೆ ಇಟ್ಟರೆ ಚಲೋ ಇತ್ತು, ಈ ಕಡೆ ಇಡಮೇಲೆ ಚಾದು ತಡಿ, ಈ ಕಡೆ ಇಡ್ತೀನಿ. ಈಗ ಇವರು ಬರೋದು ಹೊತ್ತಾಯ್ತಾ, ಈಗ ಬರ್ತಾರ, ಹಳೆಯರು ಬಿ ಬರ್ತಾರ, ಇವರು ಬರ್ತಾರ. ಮತ್ತೊಮ್ಮೆ ಎಲ್ಲಿ ಮಾಡ್ಕೊತ ಕೂಡ್ಲಿ, ಅದಕ್ಕೆ ತಗೊಂಡು ಬಂದು ನೋಡಿ. ನಾವು ಇದಿಟ್ಟು ತಿಂದು ಕುಡಿಯೋಟ್ಗೆನೆ ಅವರು ಇಬ್ರು ಬಂದೇ ಬರ್ತಾರ, ಅಷ್ಟತ್ತೇನು ತಣ್ಣಗಾಗಲ್ಲ, ಅದಕ್ಕೆ ತಗೊಂಡು ಬಂದೆ. ಹ್ಞೂ ಅದು ಬಿ ಖರೆ ಅದ ಬಿಡುವ, ಒಂದ್ಸರಿ ಮಾಡೋದೇ ಏಟೋ ಇದು ಆಗ್ತದ, ಮತ್ತದ್ರ ಡಬಲ್ ಡಬಲ್ ಎಲ್ಲಿ ಮಾಡ್ಕೊತ ಕೊಡ್ಬೇಕು. ಚಲೋ ಮಾಡಿ ತಗೋ. ನಮಸ್ಕಾರ ರೀ ಎಲ್ಲರೂ, ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂಥೇಳಿ ಅನ್ಕೋತೀನಿ ರೀ. ಚುಮ್ಮರಿ ತಿನ್ನಕ್ಕೆ ಕರೆದಿಲ್ಲ ಇವರು ಅಂಥೇಳಿ ಸಿಟ್ಟಾಗಬೇಡ್ರಿ, ಬರ್ರಿ ಅಪ್ಪ ಮತ್ತು ಎಲ್ಲರೂ ಚುಮ್ಮರಿ ತಿನ್ನಮಂತ, ಚಾನು ಕುಡಿಯಮಂತ. ನಾನು ಕತೆ ಸ್ಟಾರ್ಟಿಂಗ್ಗೆ ಮಾತಾಡ್ದ ಅಂತಂದ್ರೆ ನಿಮ್ಗೆ ಕತೆ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಬರಲ್ರಿ, ಹಾಗಾಗಿ ಲಾಸ್ಟಿಗೆ ಮಾತಾಡ್ಲಾಗತ್ತೀನಿ. ದಯವಿಟ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರಿ, ಇಷ್ಟ ಆಗದೆ ಇದ್ದವರು ಸ್ಕಿಪ್ ಮಾಡಿರಿ, ಬಟ್ ಆದಷ್ಟು ಸ್ಕಿಪ್ ಮಾಡಲಾರ್ದೆ ನೋಡ್ರೆ ನನಗೆ ಭಾಳ ಖುಷಿ ಆಗ್ತದ್ರಿ. ಏನಪ್ಪ ಅಂತಂದ್ರೆ ಭಾಳ ಅಂದ್ರೆ ಭಾಳ ಎಫರ್ಟ್ ಹಾಕಿ ಒಂದು ಕತೆ ಮಾಡ್ತಿರ್ತೀನಿ ರೀ, ಅದಕ್ಕೆ ತಕ್ಕ ಪ್ರತಿಫಲ ಸಿಗುವಲ್ರಿ ನನಗೆ. ಅಂದ್ರೆ ಭಾಳ ವ್ಯೂಸ್ ಕಡಿಮೆ ಬರ್ಲಾಗತ್ತವ್ರಿ, ಇಲ್ಲಂತಿಲ್ಲ, ಯಾಕಂದ್ರೆ ನಾನು ಅಷ್ಟು ದಿನ ಗ್ಯಾಪ್ ಕೊಟ್ಟಿನಿ ರೀ, ಮತ್ತು ವ್ಯೂಸ್ ಕಮ್ಮಿ ಬರ್ತಾವಲ್ರಿ. ಆದ್ರೆ ನನಗೇನು ಬೇಜಾರಪ್ಪ ಅಂತಂದ್ರೆ, ಈಗ 100 ಮಂದಿನೇ ನೋಡಿರ್ತೀರಿ, 100 ಜನ ಕತೆ ನೋಡೋ ಟೈಮಿಗೆ ಒಂದು ಲೈಕ್ ಕೊಟ್ರೆ ನನಗೆ 100 ಲೈಕ್ ಅಲ್ಲೇ ಸಿಗ್ತಾವಲ್ರಿ. ಆದ್ರೆ ಹಂಗೆ ಮಾಡಲ್ರಿ, 100 ಜನ ನೋಡ್ತೀರಿ, ಅದ್ರಾಗ ಒಂದು 5 ಲೈಕ್ 10 ಲೈಕ್ ಸಿಗ್ಲಾಗತ್ತವ್ರಿ. ಯಾಕೆ ಹಿಂಗೆ ಅಂತ ಗೊತ್ತಾಗವಲ್ದು. ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊತೀನಿ ರೀ, ಕತೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಒಂದು ಲೈಕ್ ಕೊಟ್ಟು ಬಿಡ್ರಿ, ಆಮೇಲೆ ಕೊಡಮಿ ಅದು ಅಂದ್ಕೊಂಡ್ರೆ ನೆನಪಿರಲ್ಲ. ಅದಕ್ಕೆ ನನಗೆ ಲೈಕ್ ಭಾಳ ಅಂದ್ರೆ ಭಾಳ ಕಡಿಮೆ ಬರ್ಲಾಗತ್ತವ್ರಿ. ಇದು ಎಡಿಟಿಂಗ್ ಸಾಮಾನ್ಯ ಅಲ್ರಿ, ಭಾಳ ಟೈಮ್ ತೊಗೊಳತ್ತದ. ಕೆಲವೊಂದು ಎಡಿಟಿಂಗ್ ಅಂತೂ ಅರ್ಧ ದಿನ, 1 ದಿನನೂ ಟೈಮ್ ತೊಗೊಂಡಿದ್ದು ಉಂಟ್ರಿ, ಅಷ್ಟು ಕೈ ಹಿಡಿತದ್ರಿ ಇದು. ಇದೇನು ಸಾಮಾನ್ಯ ಅಲ್ರಿ ಎಡಿಟಿಂಗ್ ಮಾಡೋದು, ಸುಮ್ಮನೆ ಹಂಗೆ ತೊಗೊಂಡು ಹಾಕಿ ಬಿಟ್ರೆ ಅದು ಕತೆ ಅನ್ಸ್ಕೊಳಲ್ರಿ. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಕತೆ ನೋಡ್ತಿರಲ್ಲ, ನೋಡಾಗ ಒಂದು ಲೈಕ್ ಕೊಡ್ರಿ, ಮರಿಬೇಡ್ರಿ. ಫಸ್ಟ್ ಟೈಮ್ ಯಾರು ನೋಡ್ಲತ್ತಿರಲ್ಲ ನನ್ನ ಚಾನಲು, ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡ್ಕೊರಿ. ನಾನು ಯಾವಾಗ ಕತೆ ಹಾಕಿದ್ರು ಅದು ನಿಮ್ಗೆ ನೋಟಿಫಿಕೇಷನ್ ಬರ್ತದ್ರಿ. ಇನ್ನೊಂದು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಆದಷ್ಟು ಶೇರ್ ಮಾಡಿರಿ, ನನಗೆ ನಿಮ್ಮ ಸಪೋರ್ಟು ಭಾಳ ಅಂದ್ರೆ ಭಾಳ ಅಗತ್ಯ ಅದ ರೀ. ಈ ಟೈಮಿಗಂತೂ ಭಾಳ ಅಗತ್ಯ ಅದ. ನಾನು ಇಷ್ಟು ದಿನದಾಗ ಯಾವತ್ತೂ ಇಷ್ಟೊಂದು ಕೇಳ್ಕೊಂಡಿಲ್ಲ, ಆದ್ರೆ ಇವಾಗ ಇತ್ತೀಚೆಗೆ ಭಾಳ ಕೇಳ್ಕೊಳತ್ತೀನಿ. ಪ್ಲೀಸ್ ಇದು ನನ್ನ ರಿಕ್ವೆಸ್ಟ್ ಅನ್ಕೋರಿ, ಆದಷ್ಟು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟೊತ್ತು ಒಂದು ನಿಮ್ಮ ಅಮೂಲ್ಯ ಸಮಯ ಕೊಟ್ಟು ನಮ್ಮ ಕತೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ನೀವೆಲ್ಲರೂ ನಮಗೆ ಭಾಳ ಸಪೋರ್ಟ್ ಮಾಡ್ಲಾತ್ತೀರಿ, ಇಲ್ಲಂತಿಲ್ಲ, ಆದರೆ ಕೆಲವೊಂದು ಅನಿವಾರ್ಯ ಕಾರಣನಿಂದ ನನಗೆ ಕತೆ ಮಾಡಿ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ರೀ, ಹಾಗಾಗಿ ವ್ಯೂಸು ಬರಲ್ಲ ಹೋಗ್ಯಾವ್ರಿ. ಈಗ ಒಂದು 50-100 ವ್ಯೂಸ್ ಬಂದ್ರೂ ಸಾಕ್ರಿ, ಪರವಾಗಿಲ್ಲ. ಆದರೆ ಅದೇ 50-100 ಜನ ನೋಡ್ತೀರಿ, ಅದರ ಲೈಕ್ ಕೊಡ್ಲಾರ್ದೆ ನೋಡ್ತಿರಲ್ಲ, ಅದು ಬೇಜಾರ್ರಿ. ಕತೆ ನೋಡೋಕೆ ಒಂದು ಲೈಕ್ ಕೊಟ್ಬಿಟ್ರಲ್ಲ ನನಗೂ ಖುಷಿ ಆಗ್ತದಲ್ರಿ. ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಕತೆ ನೋಡಿರೋದಕ್ಕೆ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ನಮ್ಮ ಕತೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.